ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ನವರು ಇವತ್ತೊಂದು ಸಭೆ ಮಾಡಿದ್ದಾರೆ. ಆ ಸಭೆಯಲ್ಲಿ ಒಂದು ನಿರ್ಣಯ ಮಾಡಿದ್ದಾರೆ. ರಾಜ್ಯ ಈ ಕೇಂದ್ರ ಸರ್ಕಾರದಿಂದ ಏನಾಗಬೇಕು, ರಾಜ್ಯ ಸರ್ಕಾರದಿಂದ ಅದು ಪ್ರಪೋಸಲ್ ಹೋಗ್ಬೇಕು. ಈಗ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷರು ಬಂದಿದ್ದಾರೆ. ಅವ್ರು ಬಂದಂತವ್ರು ಅವ್ರು ಕೆಲವನ್ನ ಒಳ್ಳೆ BMC ನಲ್ಲಿ ಮೆಂಬರ್ಸ್ ಮಾಡ್ಕೊಂತೀವಿ, ಬಯೋಡೈವರ್ಸಿಟಿ ಪಾರ್ಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನ ಇವತ್ತಿನ ಏನು ನಮ್ಮ ಲಕ್ಷ್ಮೀನಾರಾಯಣ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗಿದೆ, ಅದರಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿ ಇವನ್ನ ತಗೊಂಡು ಬೇರೆ ಎಲ್ಲಾ ಅಂಶಗಳನ್ನು ಕಳಿಸಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಕೇಂದ್ರ ಸರ್ಕಾರದಿಂದ ಒಂದು ಎಂಡ್ ರಿಸಲ್ಟ್ ಬರೋವರೆಗೂ ಒಂದು ಫೈಟ್ ಮಾಡೋದಕ್ಕೆ ಇವತ್ತಿನ ಸಭೆ ಒಂದು ಮುನ್ನುಡಿ ಬರೀತೈತೆ ಅಂತಕ್ಕಂಥದ್ದು ಒಂದು ಆಶಾಭಾವನೆ ನಂದಾಗಿದೆ. ಇವತ್ತಿನ ಸಭೆ ಚಾಲನೆ ಮುನ್ನುಡಿ ಶರಣಪ್ಪ ಮುನ್ನುಡಿ ಬರೆದಿದ್ದಾರೆ ಅಂತ ಈಗ. ಯಾಕೆಂದ್ರೆ ಇದು 4000 ವರ್ಷ ಇತಿಹಾಸ ಇದೆ. ಅದಕ್ಕೆ ನಮ್ಮ ಅವ್ರು ಹೇಳಿದ ಪ್ರಕಾರ ಈಗ 79 ವರ್ಷ ಸರ್ಕಾರ ಬಂದಾಗಿದೆ ಭಾರತ ಸರ್ಕಾರದಲ್ಲಿ, ಇನ್ನೂ ಅಂತಿಮವಾಗಿ ಆಗಿಲ್ಲ. ಈಗ 2026ರಲ್ಲಿ ಇದಕ್ಕೊಂದು ಏನಾರ ಒಂದು ಅಂತಿಮ ತರಬೇಕು ಅಂತಕ್ಕಂಥ ಒಂದು ಸಭೆ ಇದೊಂದು ಚಾಲನೆ ಕೊಟ್ಟಿದ್ದಾರೆ. ಇದುವರೆಗೂ ಸುದೀರ್ಘವಾಗಿ ಪಾರಂಪರಿಕ ವೈದ್ಯರ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿ ಆಶೀರ್ವಚನ ನೀಡಿದಂತ ಪರಮ ಪೂಜ್ಯ ಶ್ರೀ ಸವಿತಾನಂದ ಶ್ರೀಗಳಲ್ಲಿ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಜಗತ್ತಲ್ಲಿ ಒಂದು ಮಾರಣಾಂತಿಕ ಕಾಯಿಲೆ. ವೇಗವಾಗಿ ಅರ್ಥ ಆಗದೆ ಇರ್ಬೋದು. ಯಾರು ಅರ್ಥ ಆಗದೆ ಇರ್ಬೋದು ಅಂದ್ರೆ ಅವ್ರು ಹೇಳುವಂತ ಶಬ್ದಗಳನ್ನ ಹೊಸ ಅನಿಸ್ಬೋದು. ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ರಿ, ವ್ಯವಸ್ಥೆ ಮಾಡ್ಕೊರಿ. ಅವ್ರು ಸಂಪೂರ್ಣವಾಗಿ ಔಷಧಿಗಳು ತಂದಿರ್ತಾರೆ, ಅದು ಔಷಧಿಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರು ಯಾಕೆ ಈ ಔಷಧಿಗಳನ್ನು ಮಾಡಿದ್ರು, ಈ ಔಷಧಿದಾಗ ಏನು ರಿಸರ್ಚ್ ಅದ ಅನ್ನೋದನ್ನು ಬಹಳ ಅದ್ಭುತವಾಗಿ ಅವ್ರು ಮಾಡಿದ್ದದ. ಆ ಮಾಹಿತಿ ನಿಮ್ಗೆ ಕೊಡ್ತಾರೆ, ಆ ಮಾಹಿತಿ ತಗೊಳಂಗ್ ಮಾಡ್ರಿ. ಎಲ್ಲ ಪಾರಂಪರಿಕ ವೈದ್ಯರ ಮನಸ್ಸು ಒಂದಾಗಲಿ. ನೀವು ರಾಷ್ಟ್ರಕ್ಕಾಗಿ ಕೆಲಸ ಮಾಡ್ಲಿಕ್ಕತ್ತೀರಿ, ದೇಶಕ್ಕಾಗಿ ಕೆಲಸ ಮಾಡ್ಲಿಕ್ಕತ್ತೀರಿ. ಹಾಗಾಗಿ ತಮಗೆ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ, ತಮ್ಮ ಮನಸ್ಸುಗಳು ಒಂದಾಗಲಿ. ಯಾರೇ ವಿರೋಧ ವಹಿಸಿದ್ರು ಕೂಡ ಅವ್ರ ಜೊತೆ ನಮ್ಮ ಅಣ್ಣದನ, ನಮ್ಮ ತಮ್ಮದನ, ನಮ್ಮವನೇ ಅದನ್ನ ಅನ್ನೋ ಭಾವನೆ ನಿಮ್ಮೆಲ್ಲರಿಗೂ ಬರಲಿ. ಯಾವತ್ತು ಪಾಪ ಅಧಿಕಾರಿಗಳ ಪ್ರಯತ್ನವೂ ಇರ್ತದೆ ನಿಮ್ಗೆ ಒಳ್ಳೇದು ಮಾಡ್ಬೇಕಂತ. ಅವರಿಗೆ ಆದಂತ ಕಾನೂನಾತ್ಮಕವಾಗಿ ಒತ್ತಡಗಳು ಇರ್ತಾವ, ಅದ್ರ ತಕ್ಕಾಗ ಅವರು ಕೆಲಸ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನೋಡಿ ಬಹಳಷ್ಟು ಜನ ಅಧಿಕಾರಿಗಳು ನಿಮ್ ಸ್ಪಂದಿಸೋರು ಇರ್ತಾರೆ, ಇರಲ್ಲ ಅಂತಲ್ಲ. ಗದಗ ಒಬ್ರು ಯಾರೋ ಆ ಗದಗ್ನಾಗ ಒಬ್ಬರು ನಿಮ್ಮಲ್ಲಿ ಪಾರಂಪರಿಕವಾಗಿ ಗದಗ್ನಾಗ ಯಾರೋ ಆಯ್ಸಿಲ್ಲ ಅಧಿಕಾರಿ ಇದ್ರಲ್ಲ, ಆ ಸುಜಾತಾ ಪಾಟೀಲ್ ಅಂತ ಅಮ್ಮವ್ರಿದ್ರು. ಆ ಅಮ್ಮ ಕೇಳಿದೆ, ಕೆಲವೊಂದು ಜನ ಪಾರಂಪರಿಕ ವೈದ್ಯರಿಗೆ ಸಮಸ್ಯೆ ಮಾಡ್ತಿಲ್ಲ ಅಮ್ಮ. ನಾವು ಮೇಲಿನ ಅಧಿಕಾರಿಗಳ ಮಾತು ನಾವು ಕೇಳಬೇಕಾಗ್ತದೆ. ಕೇಳಿದಾಗ ನಾವಿಲ್ಲಿ ಶತ್ರುಗಳಾಗ್ತೀವಿ. ಹಾಗಾಗಿ ಇದು ಸರ್ವೇ ಸಾಮಾನ್ಯ ನಡೆಯುವಂಥದ್ದು. ಅದಕ್ಕೆ ಇದಕ್ಕೆ ಏನಾರ ಒಂದು ದಾರಿ ಹೋಗುತ್ತದೆ ಮಾತ್ರ ಆಗುವಂಥದ್ದು ಅಂತ ಅವ್ರ ಮನಸ್ಸಿನಾಗ ಇರ್ತದೆ. ನಿಮ್ಗೆ ಯಾರು ದ್ವೇಷ ಮಾಡ್ಬೇಕಂತ ಹೇಳೋದು. ಯಾಕೆ ಅಂಜಿಕೆ ನಿಮ್ಮ ಮೇಲೆ ಅದನ್ನು ತಮ್ಮ ಹೇಳ್ತೇನೆ. ನಿಮ್ಗೆ ಏನಾರ ಎದುರಾಗಿಟ್ಟು ಅಂದ್ರೆ ಮನೆಗೆ ಏನಾದ್ರು ತಪ್ಪಿದ ಮತ್ತೆ ನಿಮ್ಮಲ್ಲೇ ಬರ್ಬೇಕಲ್ಲ ಅವರು. ಈಗ ಎದುರಾಕೊಂಡಿರ್ತಾರೆ, ನಮ್ಗೆ ಜೈಲಿಗೆ ಹಾಕ್ಸೋದು ಎಲ್ಲ ಮಾಡಿರ್ತಾರ.
ಈಗ ನಿತ್ರಾಣಕ್ಕೆ ಬಂದು ಅಂತೀವಿ ಗಾಡಿ ಎಲ್ಲಿ ತೋರಿಸಿ ಆರಾಮಾಗ್ಲಿಲ್ಲ ಅಂದ್ರೆ ಯಾವ್ದಾರ ಪಾರಂಪರಿಕ ವೈದ್ಯರ ಮೇಲೆ ಹೋಗ್ಬೇಕು. ಅವಾಗ ಏನ್ ಮಾಡೋದು ನಾವು ಅಂತ ಚಿಂತೆ ಆಗಿರ್ತದೆ. ಅದಕ್ಕೆ ಅವ್ರು ಒಂದ್ ಸ್ವಲ್ಪ ವಿಚಾರನೂ ಮಾಡ್ತಾರೆ. ಅದಕ್ಕೆ ನಿಮ್ಮ ಪ್ರಾಕ್ಟೀಸ್ಗಳನ್ನ ತುಂಬಾ ಶ್ರದ್ಧೆಯಿಂದ ಮಾಡ್ರಿ. ಅದಕ್ಕೆ ಏನ್ ಬೇಕು ದಾಖಲಾತಿಗಳನ್ನು ಮಾಡ್ಕೊರಿ, ಸೂಕ್ತವಾಗಿ ತೀರ್ಮಾನ ಮಾಡ್ಕೊಂಡು ಮಾಡ್ರಿ. ಡಿ ಪಿ ರಮೇಶ್ ಅವರು ಬಹುಶಃ ಊಟ ಆದ್ಮೇಲೆ ನೀವು ಸೆಷನ್ ಪ್ರಾರಂಭ ಮಾಡ್ತಾರೆ ಅನಿಸ್ತದೆ. ಅವ್ರು ಸಾಧ್ಯ ಆದಷ್ಟು ಅವ್ರ ಮಾರ್ಗದರ್ಶನ ತಗೋರಿ. ಅವ್ರ ಮನಸ್ಥಿತಿನ ಹೆಂಗದಂದ್ರೆ ನಿಮ್ಗಿಂತ ಅವ್ರನ್ನ ಈ ಪಾರಂಪರಿಕ ವೈದ್ಯರಿಗೆ ಹೇಳಿದ್ರೆ ಇಲ್ರಿಪ್ಪ ಅವ್ರು ದುನಿಯಾದ ಜ್ಞಾನ ಇರ್ತಾರ, ಅವ್ರಿಗೆ ನ್ಯಾಯ ಹೇಳ್ಕೊಡ್ಲಿ ಅಂತ ಅವ್ರು ಅಂದ್ರ ಎಲ್ಲರ ಮೇಲೆ ಜ್ಞಾನ ಇರ್ತದ. ಅವರು ಪೇಪರ್ ನಾಲೆಜ್ ಅಂದ್ರೆ ನಿಮ್ದಂಗೆ ಅವ್ರದ್ದು ರಿಸರ್ಚ್ ಅದ, ಸುಮ್ಮನೆ ಏನಿಲ್ಲ. ಆದ್ರೆ ನಿಮ್ದೇನಾದ್ರು ಪ್ರಾಕ್ಟಿಕಲ್ ಅದ. ದಿನ ಒಂದು 10 ಮಂದಿಗೆ ನೋಡೇ ಇರ್ತೇವೆ, ದಿನ ಚಿಕಿತ್ಸೆ ಕೊಡ್ತಾನೆ ಇರ್ತೇವೆ. ಹಾಗಾಗಿ ಇವೆರಡೂ ಕೈ ಜೋಡಿಸಿದ್ವು ಅಂದ್ರೆ ಕೆಲಸ ಬಹಳ ಸರಳ ಆಗ್ತದೆ. ಎಲ್ಲರಿಗೂ